ॐ जातवेदसे सुनवामसोमभराते यतो निदहाति वेदः स नः पर्षदति दुर्गाणि विश्वानावेव सिन्धुं दुरितात्यग्निः तामग्निवर्णां तपसा ज्वलन्तीं वैरोचिनीं कर्मफलेषु जुष्टां दुर्गां देवीं शरणमहं प्रपद्ये सुतरस्तरसे नमः अग्ने त्वं पारयानव्यो अस्मान् स्वस्ति विरति दुर्गाणि विश्वा पूष्य पृथ्वी बहुलान उर्वे भवातो गायतनयाय संयो विश्वानिनो दुर्गा जातवेदः सिन्धुन्ननावादुरितानि परषि अग्ने अत्रिमन्मनसा गृणानो अस्माकं बोध्यविदातनूनां कृतनाजितकुं सामानमुग्रमग्निकुं हुवेम परमात् सदस्थात् स नः पर्षदति दुर्गाणि विश्वाक्षामद्देवो अतिदुरितात्यग्निः रत्नोऽसि कवीर्यो अध्वरेषु सनाचवो दानव्यशसि स्वाञ्चाग्ने तनुमं पिप्रयस्वास्मभ्यं च सौभगमायजस्व गोभिर्जुष्टनिमिजो निषिक्तं तवेन्द्रविष्णोरनुसञ्चरेम नाकस्य पृष्ठमपि संवसानो वैष्णवीं लोकयमानयन्तां पापोऽपिर्यते येन तमसूर्योदये यथा आत्मज्योतिप्रकाशार्थं दीपं नित्यं नमाम्यहम् दीपदेव्यै नमः प्रार्थयामि नमस्करोमि। श्री मंजुनाथ स्वामी की जय। श्री मंजुनाथ स्वामी की जय। श्री मंजुनाथ स्वामी की जय। श्री गंगाधरेश्वर स्वामी की जय। श्री गंगाधरेश्वर स्वामी की जय। ಪ್ರತಿ ಪೂಜೆಗೂ ಕೂಡ ಧರ್ಮಸ್ಥಳ ಕ್ಷೇತ್ರದಿಂದ ಈ ಪೂಜೆಗೆ ಮಂಜುನಾಥ ಸ್ವಾಮಿಯ ಪ್ರಸಾದವಾಗಿ ಇವತ್ತು 40,000 ರೂಪಾಯಿಯನ್ನು ಈ ಪೂಜೆಗೆ ಅವರು ಪ್ರಸಾದ ನೀವು ತಿಳ್ಕೊಳ್ಳೋದು ಧರ್ಮಸ್ಥಳ ಇಷ್ಟು ದೊಡ್ಡ ಕ್ಷೇತ್ರವಾಗಿ ಈ ಪೂಜೆಗೆ 40,000 ರೂಪಾಯಿ ಕೊಡ್ತಿದಾರಲ್ಲ ಅಂತೇಳಿ 40,000 ರೂಪಾಯಿ ಒಂದು ಪೂಜೆಗೆ ನಮ್ಮ ತಾಲೂಕಿನಲ್ಲಿ 4 ಪೂಜೆಗಳು ನಡೀತವೆ 1,40,000 ರೂಪಾಯಿ ಅನುದಾನವನ್ನು ಪೂಜೆ ಪ್ರಸಾದ ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ 254 ತಾಲೂಕುಗಳಿದೆ. 254 ತಾಲೂಕುಗಳಿಗೆ 1,60,000 ರೂಪಾಯಿಗೆ 4,06,40,000 ರೂಪಾಯಿ ಕೊಟ್ಟಿದ್ದಾರೆ. ದೊಡ್ಡ ಮನೆ ಕಟ್ಟಿದಂತೆ 4 ಕೋಟಿ ಮನೆ. ಎಷ್ಟು? 4 ಕೋಟಿ ಮನೆ ಕಟ್ಟಿದ್ದಾರೆ. 4 ಕೋಟಿ ಮನೆ ಕಟ್ಕೊಂಡು ಅದನ್ನು ಏನೋ ಒಂಥರ ಅವರಿಗೆ ಮನಸ್ಸಲ್ಲಾಗಿದೆ, ಇದನ್ನು ಮಾರಿ ಬಿಡೋಣ ಅಂತ ಹೇಳಿ ಏನೋ ಮಾರಿ ಬಿಡೋಣ. ಹಾಗಾಗಿ ಅವ್ರ ಮಗನಿಗೆ ಕಥೆ ಹೇಳ್ತಾರಂತೆ, ಇದು ನಾವು ಮನೆ ಮಾರಿ ಬಿಡೋಣ ಅಂತ ಹೇಳುವಾಗ ಒಬ್ಬರು ಪಾರ್ಟಿಯನ್ನು ಕರ್ಕೊಂಡು ಬಂದು ಅವರು ಎರಡೇ ದಿನದಲ್ಲಿ ಆ ಮನೆ ದಗ ಉರಿತಾ ಇತ್ತು. ಏನು ದಗ ಉರಿತಾ ಇತ್ತು ಅಂದ್ರೆ ಅರ್ಥ ಏನು? ಏನಿತ್ತು? ಆ ಮನೆಗೆ ಬೆಂಕಿ ಬಿದ್ದಾಗ ಆ ಮನೆ ಯಜಮಾನ ಹೊರಗಡೆ ಬಂದು ಅಷ್ಟು ಕಣ್ಣೀರು ಹಾಕೊಂಡು ನನ್ನ ಮನೆ ಹೋಯ್ತಲ್ಲ, ನಾನು ಮಾಡ್ಬೇಕಂತ ಹೇಳಿದ್ದೆ, ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾನೆ. ಕಣ್ಣೀರು ಹಾಕ್ತಾ ಇರುವಾಗ ಅವರ ಹಿರಿಯ ಮಗ ಬಂದ್ಕೊಂಡು, ಅಪ್ಪ ಯಾಕೆ ಕಳೆದಿದ್ದೆ, ನಾವು ಈಗಾಗಲೇ ಮನೆ ಮಾರಿ ಬಿಟ್ಟಿದೀವಿ ಅಂತ ಹೇಳ್ತಾನೆ. ಏನೋ ನಾವು ಮನೆ ಮಾರಿ ಬಿಟ್ಟಿದೀವಿ. ಆಗ ಅವನು ಯಜಮಾನ ಅಳ್ತಾ ಇರೋದು ನೋಡ್ಕೊಂಡು ಒಂಥರ ಖುಷಿ ಹಾಕೊಂಡು ಅವನು ಒಂದು ಕಡೆ ನಿಂತ. ನೋಡಿ ಯಾರು ಹೇಳ್ತಾನೆ ಕೇಳಿದ್ರೆ, ಮನೆ ಮಾರಿಲ್ಲ ಅನ್ನುವಾಗ ನಂದು ಅಂತ ಹೇಳುವಾಗ ದುಃಖ ಬರ್ತಿತ್ತು, ಅದು ಬೇರೆಯವರಿಗೆ ಆ ಮಗ ಒಂದು ಮಾರಿ ಆಗಿದೆ ಅಂತ ಹೇಳುವಾಗ ಅವನ ಕಣ್ಣೀರು ಸ್ಟಾಪ್ ಆಯ್ತು. ಆಮೇಲೆ ಎರಡನೇ ಮಗ ಬರ್ತಾನಂತೆ, ಅಪ್ಪ ನಿಂಗೆ ಕಡೆ ಹುಚ್ಚಿಡ್ತಿದೆ, ನಿಮಗೆ ಎಲ್ಲಿ ಆದ್ರೂ ಕೂಡ ನಿನ್ನ ಸೈನ್ ಇಲ್ಲದೆ ಮನೆ ಮಾರ್ಲಿಕ್ಕೆ ಆಗುತ್ತಾ? ನೀನು ಸೈನ್ ಹಾಕಿದ್ಯಾ ಅಂತ ಹೇಳಿದ್ರೆ ಮಕ್ಕಳಿಗೆ ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಮೂರನೇ ಮಗ ಬರ್ತಾನಂತೆ, ಅಪ್ಪ ಇಲ್ಲಿ ಏನಂತ ಹೇಳಿದ್ರೆ, ನೀವು ಸೇಲ್ ಮಾಡ್ಬೇಕಂತ ಹೇಳಿ ಎನಿಸುವಾಗ ನಾವು ಒಂದು ಒಳ್ಳೆ ಪಾರ್ಟಿಯನ್ನು ಕರ್ಕೊಂಡು ಬಂದಾಗ ಅವ್ರಿಗೆ ಮನೆ ನೋಡಿ ಬಹಳ ಸಂತೋಷವಾಗಿ ಅವರು 50% ಅಂದ್ರೆ 2 ಕೋಟಿ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾನಪ್ಪ ಅಂತ ಹೇಳಿದ್ರು. ಅವನಿಗೆ ಮತ್ತೆ ಖುಷಿ ಆಯ್ತು, 50% ಆದ್ರೂ ಬಂತಲ್ಲ ಅಂತ ಹೇಳ್ಕೊಂಡು. ಹಾಗಾಗಿ
ಹಾಗಾಗಿ ಆ ಖುಷಿಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಕೇಳಿದ್ರೆ, ನಾನು ನಂದು ಅಂತ ಹೇಳುವಾಗ ಅದು ಬೇಸರ, ನಮ್ದು ಏನಾದ್ರು ಹಾಳಾದಾಗ ಏನಾಗುತ್ತೆ ಬೇಸರ ಆಗುತ್ತೆ. ಅದೇ ಬೇರೆಯವರಿಗೆ ಹೋಯ್ತು, ಬೇರೆಯವರ ಕಷ್ಟ ಅಂತ ಹೇಳುವಾಗ ಹೌದಲ್ಲ ಮಾತಾಡಿದ್ರು ಮಾಡಿ. ಈ ಕೂಡ ಯಾಕೆ ನಾನು ಮಾತಾಡ್ತೀನಿ ಅಂತಂದ್ರೆ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಯಾವುದು? ಅದು ಧರ್ಮಸ್ಥಳ. ಈ ಕಾರ್ಯಕ್ರಮ ಯಾವುದು? ಅದು ಧರ್ಮಸ್ಥಳ. ಇಲ್ಲಿನ ಯೋಜನಾಧಿಕಾರಿ ಯಾರು? ಅವರು ಧರ್ಮಸ್ಥಳದವರು. ಮೇಲ್ವಿಚಾರಕರು ಯಾರು? ಅವರು ಧರ್ಮಸ್ಥಳದವರು. ಸೇವಾ ಪ್ರತಿನಿಧಿಗಳು ಯಾರು? ಅವರು ಧರ್ಮಸ್ಥಳದವರು. ಮತ್ತೆ ನೋಡಿ ಹೊಸದಾಗಿ ಈ ಮನೋಭಾವನೆ ಈಗ ಬಂದಿದೆ. ಮನೆಯಲ್ಲಿ ಬಿಟ್ಟು ಹೊರಗಡೆ ತಿಂದಿರಲಿಲ್ಲ, ಇವತ್ತು ಹೊರಗಡೆ ತಿನ್ನೋದು ಜಾಸ್ತಿ, ಮನೆಯಲ್ಲಿ ತಿನ್ನೋದು ಕಮ್ಮಿ. ಅವತ್ತು ಶಾಲೆಗಳು ಕಮ್ಮಿ ಇತ್ತು, ಹೈಸ್ಕೂಲಿಗೆ ನಡ್ಕೊಂಡು ಹೋಗ್ಬೇಕಿತ್ತು, 5 ಕಿಲೋಮೀಟರ್ ನಡ್ಕೊಂಡು ಹೈಸ್ಕೂಲಿಗೆ ಹೋಗ್ಬೇಕಿತ್ತು, ಓದ್ತಾ ಇದ್ವಿ. ಇವತ್ತು ಪ್ರೈವೇಟ್ ಶಾಲೆ ಮನೆ ಬಾವಿಗೆ ಬರ್ತಾ ಇದೆ, ಓದುವ ಮಕ್ಕಳಿಲ್ಲ. ಎಷ್ಟು ಬದಲಾವಣೆ ಆಗ್ತಾ ಇದೆ ನಾವು ನೋಡ್ತಾ ಇದ್ವಿ. ಜೀವನ ನಾವು ನೋಡ್ಕೊಂತಾನೆ ಬಂದಿದ್ವಿ. ತಿನ್ನೋದಕ್ಕೆ ಹಸಿವಾಗಿಲ್ಲ, ಈಚೆಗೆ ಹೈಸ್ಕೂಲ್. ನಾವೇಲಿ ಈ ಗೌರ್ಮೆಂಟ್ ಶಾಲೆ ಹೋದ್ರೆ ನನ್ನ ಮಕ್ಕಳು ಉದ್ದಾರ ಆಗಲ್ಲ. ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಡಿಗ್ರಿ ಮಾಡಿದ್ದು ಗೌರ್ಮೆಂಟ್ ಶಾಲೆಯಲ್ಲಿ. ಇವತ್ತು ಈ ವೇದಿಕೆಯಲ್ಲಿ ನಿಲ್ಲೋದಕ್ಕೆ ಅವಕಾಶ ಕೊಟ್ಟಿದ್ದು ಗೌರ್ಮೆಂಟ್ ಶಾಲೆ. ಯಾಕೆ ನಾವು ಮಾತಾಡೋದು ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ಹೈಸ್ಕೂಲ್ ಅಲ್ಲಿ ಎರಡು ಚಾಕ್ ಪೀಸ್ ನನ್ನ ಕೈ ಕೊಟ್ಟು ಸ್ವಾಗತ ಮಾಡುವುದು. ನಾನು ನಿಂತ್ಕೊಂಡು ಮಾತಾಡೋಕೆ ನಡುತ್ತಾ ಇದ್ದೆ. 2 ಚಾಕ್ ಪೀಸ್ ಹೀಗೆ ಇಟ್ಕೊಂಡಿದ್ದೆ, ಮಾತಾಡ್ತಾ ಇದ್ದೀನಿ. ಆ ಚಾಕ್ ಪೀಸು ನಾನು ಸ್ವಾಗತ ಮಾಡಿ ಸಭಕರಿಗೆ ಕುಡಿಯಾಗಿ ಹೊರಟಾಗಿ ಅದೇ ನನಗೆ ಧೈರ್ಯ. ಅವ್ರು ಹೇಳಿದ್ರು ನಿರಂತರ ನೀವು ಮಾತಾಡ್ತೀಯ. ಇವತ್ತು ನಿರಂತರವಾಗಿ ಒಂದು ಎಂತೆಂಥ ವೇದಿಕೆಗಳಲ್ಲಿ ಸ್ವಾಗತ ಮಾಡಿ. ಇದು ಕೊಟ್ಟಿದ್ದು ನನಗೆ ಗೌರ್ಮೆಂಟ್ ಶಾಲೆ. ಈಗ ಇಂಗ್ಲಿಷ್ ನಾನು ಪ್ರಸನ್ನ ಕಾನ್ಫರೆನ್ಸ್ ಕೇಳಿ ಸೈನಿಕ ಪ್ರಸನ್ನ ಭಟ್ರು ನಾನು ಅವತ್ತು ನಮಗೆ ಇಂಗ್ಲಿಷ್ ಬರ್ತಿರ್ಲಿಲ್ಲ. ಮಕ್ಕಳು ಓದಿದ್ದಾರೆ, ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದಾರೆ. ಈಗೆಲ್ಲ ಏನಾಗಿದೆ ಆ ಕಾಲೇಜು ಬಸ್ಗಳಿದಾವಲ್ಲ ಅದು ಬಹಳ ಕಾಣ್ತದೆ. ಅಲ್ಲಿ ಕನ್ನಡನೂ ನೆಟ್ಟು ಕಲಿಯಲ್ಲ, ಇಲ್ಲ ಇಂಗ್ಲಿಷು ನೆಟ್ಟು ಕಲಿಯಲ್ಲ. ಕನ್ನಡನೂ ಪರ್ಫೆಕ್ಟ್ ಅಲ್ಲ, ಇಂಗ್ಲಿಷು ಪರ್ಫೆಕ್ಟ್ ಅಲ್ಲ. ಒಟ್ಟಿಗೆ ಜೀವನಕ್ಕೆ ಅವ್ರ ಪ್ರಯೋಜನ ಇಲ್ಲ. ಒಂದು ಚೂರು ಹೊಟ್ಟ ಬಿದ್ದರೆ ಆತ್ಮಹತ್ಯೆ ಮಾಡ್ತಾರೆ. ಎಷ್ಟು ಜನ MBBS ಡಾಕ್ಟರ್ ಓದಿದರೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವತ್ತು ಶಾಲೆಯಲ್ಲಿ SLC ಮೇಲೂ ಅವ್ನು ದೊಡ್ಡ ಮನೆ ಕಟ್ಟಿದ್ದಾನೆ, ಊಟ ಮಾಡಿದ್ದಾನೆ, ಆರಾಮಾಗಿ ನೆಮ್ಮದಿಯಾಗಿ ಓಡಾಡ್ತಾ ಇದ್ದಾನೆ. ಅವನಿಗೆ ಆ ಧೈರ್ಯ ಯಾಕೆ ಕೊಟ್ಟಿದ್ದು? ಎಜುಕೇಶನ್ ಆಗತ್ತೆ. ಹಾಗಂತೇಳಿ ನೀವು ಆ ಮಕ್ಕಳನ್ನ ಮುದ್ದು ಮಾಡಿ ಸಾಕ್ತಾ ಇರಲ್ಲ, ಅದರ ಬಿಡಿ. ನನ್ನ ಆಸೆ ಇರುತ್ತೆ, ಗಂಡು ಮಕ್ಕಳನ್ನ ಹೊರಗೋದ ಸಂಜೆ 7 ಗಂಟೆ ನಾಯಿ ಎಲ್ಲಿ ಹೋಗಿದ್ಯಾ ಅನ್ನುವ ಕೇಳುವ ತಾಯಿ ಬರ್ದೇ ಇದ್ರೆ ಆ ಮಕ್ಕಳು ದಾರಿ ಬರ್ತಾರೆ. ಹಳ್ಳಿ ಬಂದಿದೆ ನರ್ಸ್, ಹಳ್ಳಿಯಲ್ಲಿ ಬಂದಿದೆ ಸಿಗರೇಟ್, ಹಳ್ಳಿಯಲ್ಲಿ ಬಂದಿದೆ ಅಂಗಡಿಗಳಲ್ಲಿ ಹೋಗಿ 20 ರೂಪಾಯಿ 22 ರೂಪಾಯಿ 25 ಸಿಗರೇಟ್. ಇದಕ್ಕೆ 5 ರಿಂದ 6 ಸೆಂಟ್ ಅಂದ್ರೆ 120-200 ರೂಪಾಯಿ ಹಂಗಾದ್ರೆ ಖರ್ಚು ಮಾಡ್ತಾರೆ. ಅಪ್ಪ ಅಲ್ಲಿ ಒಂದು ಚಾಕ್ಗೆ ಯೋಚನೆ ಮಾಡ್ತಾರೆ, 10 ರೂಪಾಯಿ ಹೋಗ್ತಾರೆ. ಮಕ್ಕಳು ಹೊರಗಡೆ ಹೋಗೋದು 100 ರೂಪಾಯಿ ಸಿಗರೇಟ್ ಸಿಗ್ತದೆ. ನಮಗೂ ಶಾಲೆಯಲ್ಲಿ ದೊಡ್ಡ ಗೋಪುರ ಕಟ್ಟಿಗೆ ಡ್ರಗ್ಸ್ ಹೊಡಿತಾರೆ, ಅದನ್ನ ಫಸ್ಟ್ ಬಂದ್ ಮಾಡ್ತಾರೆ. ಯಾಕೆ ಅಂತಂದ್ರೆ ನಾವು ಮಕ್ಕಳ ಬಗ್ಗೆ ಗಮನ ಹರಿಸ್ತಾ ಇದ್ರೆ ನಮ್ಮ ಜೀವನ, ಮುಂದಿನ ಜೀವನ ಬಹಳ ಕಷ್ಟ ಇದೆ. ನಾವು ಎಲ್ಲರೂ ನಮ್ಮ ಮಕ್ಕಳನ್ನ ನೋಡ್ತಿದ್ರು, ನಮ್ಮ ನೋಡ್ತಾ ಇದ್ರು. ಹಾಗಾಗಿ ನಾವು ನೆಟ್ಟಿಗಿದ್ವಿ. ಇವತ್ತು ಗಂಡ ಹೆಂಡತಿ ಇಬ್ರು ಬಿಸಿಲೇ ದುಡಿಲೇಬೇಕು, ಬದುಕಲೇಬೇಕು ಅಂತ ಮಾಡ್ತಾ ಇದ್ದೀವಿ. ಆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ಫೋನ್ನಲ್ಲಿ ಇರ್ತಾರೆ, ಯಾರು ಮಾತಾಡ್ತಾರೆ ಅಬ್ಸರ್ವ್ ಮಾಡಿ, ಏನ್ ಮಾಡ್ತಾರೆ ನೋಡಿ. ನೋಡಬೇಕು ನಿಮ್ಮ ಮಕ್ಕಳು ನಿಮ್ಮ ಕೈಯಲ್ಲಿರಲ್ಲ, ಹೊರಗಡೆ ಹೀಗೆ ಯಾರೋ ಕೈಯಲ್ಲಿರ್ತಾರೆ ಅಂತ ಹೇಳಿ ನೀವೆಲ್ಲರಿಗೂ ಭಗವಂತ ಈಶ್ವರ ಒಳ್ಳೆ ಪೂಜೆ ಕೊಡ್ಲಿ, ಒಳ್ಳೆ ರೀತಿಯಲ್ಲಿ ಪೂಜೆಯನ್ನು ಮಾಡಿದ್ದೀನಿ. ನಾನು ಒಳಗೆ ಬರ್ತಾ ಇರ್ಬೇಕಾದ್ರೆ ಆ ಭಟ್ರ ನೀರಿಗೆ ಆ ಕಿವಿಗೆ ಇಟ್ಟು ಮನಸ್ಸಿಗೆ ತಂಪು, ಬಟ್ಟೆಗೆ ತಂಪು ಹೊರಗಡೆ ಇದೆ. ಅದಕ್ಕಿಂತ ಮುಂಚೆ ಮನಸ್ಸನ್ನ ತುಂಬಲಿಕ್ಕೆ, ಮಾತಾಡಲಿಕ್ಕೆ, ಆಶೀರ್ವಾದ ಮಾಡಲಿಕ್ಕೆ ಗುರುಗಳಿದ್ದಾರೆ. ಅವ್ರ ನಾಮಗಳನ್ನು ಕೇಳಿ. ಯಾಕಂದ್ರೆ ಇಂತಹ ಸಭೆಗಳು ನಮಗೆ ಒಳ್ಳೆ ಮಾಡ್ತೀನಿ. ಸಾಕು ಕಳ್ಳ ಇರ್ತಾನೆ, ಅವನು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ
ನಾನು ಕಲಿತೀನಿ ಇದರ ಮನೆಯಿಂದ ಮುಂಚಿತವಾಗಿ ಹೇಳ್ತಾರೆ. ಯಾರೆಲ್ಲ ಕಲಿತೀನಿ ಅಂತ ಮುಂಚಿತವಾಗಿ ಅವರು ಪ್ರತಿನಿತ್ಯ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನ ಎದುರುಗಡೆ ಹೋಗ್ತಾ ಇರ್ತಾರೆ. ರಾತ್ರಿ ಹೋಗ್ಬೇಕಾದ್ರೆ ಆ ದೇವಸ್ಥಾನದ ಒಳಗೆ ಒಬ್ಬ ಹರಿಕತೆಯ ದಾಸರು ಹರಿಕತೆಯನ್ನು ಹೇಳ್ತಾ ಇರ್ತಾರೆ. ಇವನು ಏನಂತಾರೆ, ಕೆಲಸ ಇಲ್ಲ ಹರಿಕತೆ ದಾಸ ಹರಿಕತೆ ಹೇಳ್ತಾನೆ, ಆ ಬಟ್ಟಿಗೂ ಕೆಲಸ ಇಲ್ಲ ಅಂತೇಳಿ ಅವನ ಕಿವಿಯನ್ನ ಎರಡೂ ಕೈಯನ್ನ ಹೀಗೆ ಮುಗಿಸ್ಕೊಂಡು ಆ ದೇವಸ್ಥಾನ ದಾಟ್ತಾ ಇರ್ತಾನೆ. ಪ್ರತಿನಿತ್ಯ ಕಳ್ತನ ಮಾಡಕ್ಕೆ ಹೋಗ್ಬೇಕಾದ್ರೆ ಅವತ್ತು ಸಹ ಒಂದಿನ ಹೋಗ್ತಾ ಇರ್ತಾನೆ. ಅವನು ಅವತ್ತು ರಾಜರ ಅರಮನೆಯಲ್ಲಿ ಕಳ್ತನ ಮಾಡ್ತೀನಿ ಅಂತ ಹಾಕ್ಬಿಟ್ಟಿದ್ದಾನೆ ಲೆಟರ್. ಕಳ್ತನ ನಿಮ್ಮ ಮನೆ ಮಾಡ್ತೀನಿ, ಅರಮನೆಯಲ್ಲೇ ಮಾಡ್ತೀನಿ. ಆ ದೇವಸ್ಥಾನದ ಎದುರು ಹೋಗ್ಬೇಕಾದ್ರೆ ಕಿವಿ ಇಟ್ಕೊಂಡು ಹೋಗ್ಬೇಕಾದ್ರೆ ಕಲ್ಲನ್ನ ಎದುರಿಗೆ ಬೀಳ್ತಾನೆ. ಬೀಳಬೇಕಾದ್ರೆ ಸಹಾಯವಾಗಿ ಎರಡು ಕೈಯಿಂದ ನೆಲಕ್ಕೆ ಕೊಡ್ತಾರೆ. ಆವಾಗ ಒಳಗಡೆ ಹರಿಕತೆಯ ದಾಸರು ಹೇಳ್ತಾ ಇರ್ತಾರೆ, ದೇವರು ಎದುರಿಗೆ ಬಂದಾಗ ದೇವರ ಪಾದ ನೆಲದ ಮೇಲೆ ಇರುವುದಿಲ್ಲ, ನೆಲದಿಂದ ಒಂದಡಿ ಮೇಲೆ ಇರುತ್ತದೆ. ದೇವರು ಪ್ರತ್ಯಕ್ಷ ಆಗಲ್ಲ, ಯಾಕಂದ್ರೆ ದೇವರು ಮೊದಲ ಕಾಲಿಗೆ ನೆಲ ಪೂರ್ತಿ ಒಳ್ಳೆಯದಾಗುತ್ತದೆ. ಅದಕ್ಕೋಸ್ಕರ ಆಶೀರ್ವಚನ ಮಾಡ್ಬೇಕಾದ್ರೆ ದೇವರು ನೆಲದಿಂದ ಒಂದಡಿ ಮೇಲೆ ಇರ್ತಾನೆ ಅಂತ ಹರಿಕತೆ ದಾಸರು ಹೇಳ್ತಾರೆ. ಹೇಳ್ತಿದ್ದಂಗೆ ಕಿವಿ ಮುಚ್ಕೊಂಡು ಇವನೇನಂತ ಹೋಗ್ತಾನೆ, ಅವಷ್ಟಿಗೂ ಹುಚ್ಚಿಡು. ಯಾಕಂದ್ರೆ ಆ ದಾಸರ ಪ್ರಕಾರ ಒಂದು ದೇವರ ಪ್ರದೇಶ ಅಂದ್ರೆ ದೇವರು ಒಂದಡಿ ಮೇಲೆ ಇರ್ತಾರೆ. ಅದು ಹೇಗಿರ್ತಾರೆ, ನೆಲದ ಹೇಗಿರ್ತಾನೆ ಅಂತ ಹೋಗ್ತಾನೆ. ಆ ಅರಮನೆಯಲ್ಲಿ ಕಳ್ತನ ಮಾಡಿ ಒಂದು ಲೆಟರ್ ಬರೆದಿಟ್ಕೊಳ್ತಾನೆ, ಕರೆದಿದ್ದು ನಾನೇ, ಹಿಡಿಯಿರಿ ನೀವು ಬರ್ತಾನೆ. ರಾಜ ಬೆಳಗ್ಗೆ ಎದ್ದು ಹೊರಗಡೆ ಹೋಗಿ ಪೂಜೆ ಮಾಡಲಿಕ್ಕೆ ಹೋಗ್ತಾರೆ. ದೇವರ ಮೂರ್ತಿಗಳಿಲ್ಲ, ಅಲಂಕಾರ ಅಲ್ಲಿ ಒಂದು ಚೀಟಿ ಇದೆ, ಕರೆದಿದ್ದು ನಾನೇ, ಹಿಡಿಯಿರಿ ನೋಡೋಣ. ಇಮಿಡಿಯೇಟ್ಲಿ ಮಂತ್ರಿ ಎಲ್ಲರನ್ನ ಕರೆದು ಆ ಕಳ್ಳ ಯಾರು ನಿಮ್ಗೆ ಬೇಕು, ಅವ್ರು ಎದುರಿಗೆ ನಿಲ್ಬೇಕು, ಏನ್ ಮಾಡ್ತೀರ ಗೊತ್ತಿಲ್ಲ, ಇಡೀ ರಾಜ್ಯದಲ್ಲಿ ಹುಡುಕ್ರಿ ಅಂತ ಹೇಳ್ತಾರೆ. ಇಡೀ ರಾಜ್ಯದಲ್ಲಿ ಹುಡುಕ್ತಾರೆ, ಎಲ್ಲೂ ಕಳ್ಳ ಸಿಗಲ್ಲ. ಅವಾಗ ಮಂತ್ರಿ ಯೋಚನೆ ಮಾಡ್ತಾರೆ, ನಾವು ಕೆಲಸ ಮಾಡಬೇಕು, ನಮ್ಮಲ್ಲಿ ಪಟ್ಟಿ ಇದೆ, ಕಳ್ತನ ಮಾಡೋದು ಪೊಲೀಸರ ಪಟ್ಟಿ ಇರ್ತದೆ, ಯಾರ್ಯಾರು ಕಳ್ತನ ಮಾಡ್ತಾರೆ. ಆ ಪಟ್ಟಿಯನ್ನು ಹಿಡ್ಕೊಂಡು ಅವರು ಮನೆಗೆ ರಾತ್ರಿ ಹೋಗೋಣ, ಒಂದು ದೇವಿಯ ಡ್ರೆಸ್ ಅನ್ನು ಹಾಕಿ ಆ ಹೆಣ್ಮಕ್ಳು ಕರ್ಕೊಂಡೋಗಿ ಕಟಬಡಿಯನ್ನ ಸೈಡಲ್ಲಿ ಅವನು ಕಳ್ತನ ಮಾಡಿದ್ರೆ ಕೇಳೋಣ. ಸರಿ ಆಯ್ತು, ಅದೇ ರೀತಿ ಹೋಗ್ತಾರೆ. ಯಾವ ಕಳ್ಳನ ಮನೆಗೆ ಅವ್ರು ಹೇಳ್ತಾರೆ, ದೇವರು ಹೋಗ್ತಾರೆ, ತಾಯಿ ನಾನು ಕಳ್ತನ ಬಿಟ್ಬಿಡ್ತೀನಿ, ನಾನು ಕದ್ದಿಲ್ಲ ಅಂತ ಎಲ್ಲ ಹೇಳ್ತಾರೆ. ನಿಜವಾಗ್ಲೂ ಕದ್ದಂತ ವ್ಯಕ್ತಿಯ ಒಳಗೆ ಹೋಗ್ತಾರೆ ಆ ದೇವಿ ಅಲಂಕಾರದಲ್ಲಿ. ಅವನು ಒಳಗಿಂದ ಒಂದು ಕಳತಿಗೆ ದೇವಿ ಇವತ್ತಿಗೆ ನೀನೇ ಪ್ರತ್ಯಕ್ಷ ಆಗಿ ಆಗ್ತಾರೆ. ಹೌದು, ನನ್ನ ಒಳಗೇನೆ ಕದಿದ್ಯಾ ನೀನು ಅಂತ ಕೇಳ್ತಿದ್ರೆ ಅವನೇನ್ ಮಾಡ್ತಾರೆ, ದಪ್ಪತ್ತು ಕಾಲಿ ಬಿದ್ದಾಗ ನೆಲದ ಮೇಲೆ ಕಾಲಿದೆ, ಆ ಕಾಲದ ಹುಟ್ಟಿ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ದೇವಿ ಅಂತ ನನಗೂ ಒಡವೆನ ಅರಮನೆಯಲ್ಲಿ ಕಟ್ಟಿದ್ಯಾ ನೀವು ಅಂದ್ಬಿಟ್ಟೆ. ಆ ಕಳ್ಳದ ಹರಿಕತೆ ದಾಸು ಆ ಭಟ್ರು ಹೇಳ್ತಕ್ಕಂಥ ಮಾತು, ದೇವಿಯ ಪಾದ ನೆಲದ ಮೇಲೆ ಇರಲ್ಲ. ಅವಾಗ ಏನಂತಾರೆ, ಯಾರೋ ಅಲಂಕಾರ ಮಾಡ್ಕೊಳ್ಳೋದು ಅಂದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ದೂರದಲ್ಲಿ ರಾಜಭಟ್ರು ಈಗಲೂ ಕಡಿಮೆ ಕಾಣಿಸುತ್ತೆ. ಅವಾಗ ಬುದ್ಧಿವಂತ ಆಗ್ತಾನೆ. ಅವನೇನ್ ಹೇಳ್ತಾನೆ, ನಾನು ಕತ್ತಿಲ್ಲಪ್ಪ, ಈಗ ಅಲ್ಲಿ ಕಳ್ತನ ಬಿಟ್ಟು ನಾನು 6 ತಿಂಗಳು ಕಳ್ತನ ಮಾಡ್ತಿಲ್ಲ ನಾನು. ಸರಿ, ಎಷ್ಟು ಕೇಳಿದ್ರು ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಆಯ್ತು, ದೇವಿ ಅಲಂಕಾರ ಹೋಗ್ತಾರೆ. ಇವನಿಗೆ ಆಮೇಲೆ ಅನ್ಸುತ್ತೆ, ಕಳ್ಳನಿಗೆ ಅವನಿಗೆ ಅನ್ಸುತ್ತೆ, ನಾನು ತಪ್ಪು ಮಾಡಿದೆ, ನನಗೆ ಆ ಭಟ್ರು ಒಂದು ಪದ ನನ್ನಲ್ಲಿ ಒಂದು ಪ್ರಾಣ ಉಳಿಸ್ತು ಅಂತಂದ್ರೆ, ಒಂದು ಪದ ನನ್ನ ಪ್ರಾಣ ಉಳಿಸ್ತು ಅಂದ್ರೆ ದಿನನಿತ್ಯ ಹುಟ್ಟಲ್ಲ ಅವರ ಪ್ರಾಣವನ್ನು ಎಷ್ಟು ಸಲ ಉಳಿಸಿರ್ಬೋದು ಅಂತ ಹೇಳಿ ಅನ್ಕೊಂಡು ಆ ಕಳ್ಳ ಹೋಗಿ ಆ ಭಟ್ರ ಪಾದಗಳಿಗೆ ಬಿದ್ದು ಆ ಮಾಡುವಂತ ತಪ್ಪನ್ನ ಹೇಳ್ತಾರೆ. ಭಟ್ರು ರಾಜನಂತರ ಮಾತಾಡಿ ಅವನ್ನ ಪರಿವರ್ತನೆ ಮಾಡಿ ಒಳ್ಳೆಯದಾಗಿ ಯಾಕೆ ಹೇಳಿದ್ರೆ, ಇವತ್ತು ಇಷ್ಟು ನಾವು ಅಲ್ಲಿ ಕೂತು ವಿಮರ್ಶೆ ಮಾಡಿದ್ದೀವಿ. ಆಚರಣೆಗಳು ಮತ್ತು ಇಲ್ಲಿರುವಂತಹ ಆಶೀರ್ವಾದ ಸ್ವಾಮಿ ಮುಖ್ಯ. ನಮ್ಮ ಜೀವನದಲ್ಲಿ ಒಂದು ಪದ ನಮ್ಮ ತಲೆಯೊಳಗೆ ಬರುವುದನ್ನು ನಾವು ಜೀವನ ಪುಣ್ಯಾತ್ಮರಾಗ್ತೀವಿ. ಎಲ್ಲರೂ ಆ ಈಶ್ವರನ ಕೃಪೆ ಅಂತ ಹೇಳಿ ಎಲ್ಲರಿಗೂ ಈ ಸಕಲರಿಗೂ ಸಹ ಒಳ್ಳೆಯದು ಮಾಡಲಿ ಅಂತ ಹೇಳಿ ನನ್ನ ಶಾಖ ತತ್ವ ಇದೆ. ಆಮೇಲೆ ನಮ್ಮೊಳಗೆ ಜಲತತ್ವ ಇದೆ, ರಕ್ತ ಇದೆ. ಆ ರಕ್ತ ಇಲ್ಲ ಅಂದ್ರೆ ನಮ್ಮ ಬದುಕೆ ಇಲ್ಲ ಅಂತ. ಆಮೇಲೆ ನಮ್ಮಲ್ಲಿ ವಾಯು ತತ್ವ ಇದೆ, ನಾವು ಉಸಿರಾಡಿಲ್ಲ ಅಂದ್ರೆ ಜೀವನನೇ ಇಲ್ಲ ಅಂತ. ಮತ್ತೆ ನಮ್ಮಲ್ಲಿ ಪೃಥ್ವಿ ತತ್ವ ಇದೆ, ಈ ದೇಹ, ಈ ಉಗುರು, ಕೂದಲು ಎಲ್ಲದೂ ಪೃಥ್ವಿ ತತ್ವ. ನಾವೆಲ್ಲ ಸತ್ತಾಗ ಎಲ್ಲ ಹೋಗ್ತೀವಿ, ಮೇಲೆ ಹೋಗ್ತೀವ, ಮಣ್ಣೆಲ್ಲ ಮಣ್ಣಾಗ ಹೋಗ್ತಾರೆ, ಇಲ್ಲಾಂದ್ರೆ ಸುಡ್ತಾರೆ ಅನ್ನುವಂಥದ್ದು.
ಮತ್ತೆ ಇನ್ನೊಂದು ಆಕಾಶ ತತ್ವ. ಆಕಾಶ ನಾವು ಮಾತಾಡ್ತಾ ಇದ್ದೀವಿ, ನಮ್ಮ ಮಾತು ಯಾಕಂದ್ರೆ ಎಲ್ಲರಿಗೂ ಕೇಳಿಸ್ತಾ ಇದೆ, ಆದ್ರೆ ಇಟ್ಕೊಳಕ್ ಸಾಧ್ಯನಾ? ಇಲ್ಲ. ಈ ಎಲ್ಲ ತತ್ವಗಳನ್ನ ಇರುವಂತಹ ತತ್ವನೇ ಓಂ ನಮಃ ಶಿವಾಯ. ಆ ಓಂ ನಮಃ ಶಿವಾಯವನ್ನ ಲಕ್ಷ ಜಪವನ್ನ ಮಾಡಿದ್ದೀರಲ್ಲ, ಲಕ್ಷ ತಪವನ್ನ ಮಾಡಿದ್ದೀರಲ್ಲ, ನೀವೇ ಶ್ರೇಷ್ಠರು, ನೀವೇ ಪುಣ್ಯಾತ್ಮರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ಒಂದ್ ಕಡೆ ಹೇಳಿದ್ರು, ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ವನ್ನ ಕಳಸವಯ್ಯ ಅಂತ ಹೇಳಿ. ದೇವ್ರು ಎಲ್ಲಿದ್ದಾನೆ? ಎಲ್ಲೋ ಇಲ್ಲ, ನಿಮ್ಮೊಳಗೆ ಇದ್ದಾನೆ. ಇವತ್ತೆಲ್ಲ ಪೂಜೆ ಮಾಡಿದ್ರಲ್ಲ, ಇವತ್ತೆಲ್ಲ ನಾಮಸ್ಮರಣೆ ಮಾಡಿದ್ರಲ್ಲ, ನಿಮ್ಮೆಲ್ಲ ಪಂಚಭೂತಗಳು ದೇವರ ಸ್ವರೂಪಗಳಾದು. ಕೈಯನ್ನು ಒಂದ್ ಕಡೆಗೆ ಹೇಳ್ತಾರೆ, ಮಂಡೆ ಮಾಸಿದರೆ ಮಹಾಮಜ್ಜನವ ಮಾಡುವುದು ಅಂತಾರೆ, ವಸ್ತ್ರ ಮಾಸಿದರೆ ಮಡಿವಾಳನಿಗಿಕ್ಕುವುದು ಅಂತಾರೆ. ಈ ಮನದ ಮೈಲಿಗೆಯನ್ನ ಹೊಡಿಬೇಕು ಅಂದ್ರೆ ಶಿವನ ನಾಮಸ್ಮರಣೆಯನ್ನ ನಿತ್ಯ ನಿತ್ಯ ಮಾಡಬೇಕು. ಯಾರು ನಿತ್ಯ ನಿತ್ಯ ನಾಮಸ್ಮರಣೆಯನ್ನ ಮಾಡ್ತಾರೆ ಅವರು ಶಿವನ ಸನ್ನಿಧಾನಕ್ಕೆ ಸೇರುವುದಕ್ಕೆ ಸಾಧ್ಯವಾಗುತ್ತೆ. ನಾವು ಎಷ್ಟು ಹೊತ್ತು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನೀವೆಲ್ಲ ಕುಂತಿದ್ರಲ್ಲ, ನೀವೆಲ್ಲ ಎಷ್ಟೊತ್ತು ಬಹಳಷ್ಟು ಜಪ ಮಾಡ್ಬೇಕೇನೋ, ತಪ ಮಾಡ್ಬೇಕೇನೋ ಅಂತ. ಅದಕ್ಕೆ ಒಂದ್ ಕಡೆಗೆ ಹೇಳ್ತಾರೆ, ನಂಬಿ ಕರೆದರೆ ಓ ಎಂದನೇ ಶಿವನು ಅಂತಾರೆ. ನಂಬದೆ ನೆಚ್ಚದೆ ಬರಿದೆ ಕರೆಬೇಡ ಕೊಂಬಿ ಮೆಟ್ಟಿ ಕೂಗೆಲ್ಲ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ನಾವೆಲ್ಲ ಕುಂತಿದ್ದೀವಿ. ಮನಸ್ಸು ಎನ್ನುವಂಥದ್ದು ಮರ್ಕಟ. ಯಾರಲ್ಲಿ ಮನಸ್ಸು ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನ್ನೇರಿ ಶಾಖೆ ಶಾಖೆಗೆ ಆಡ್ತಾ ಇದೆ. ಇಲ್ಲಿ ಯಾರ್ಯಾರ ಮನಸ್ಸು ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಇಲ್ಲಿ 2 ಗಂಟೆ ಆಯ್ತು, 2:30 ಆಯ್ತು, ಮನಸ್ಸೆಲ್ಲ ಊಟಕ್ಕೆ ಹೋಯ್ತು. ಇಲ್ಲ ನಾನು ಲಸ ಕಟ್ಟಾಕ್ ಬಂದಿದ್ದೆ, ಅಲ್ಲೂ ಆಯ್ತು. ಹೊರಗಡೆ ಚಪ್ಪಲ್ ಬಿಟ್ಟು ಬಂದಿದ್ದಪ್ಪ, 500 ರೂಪಾಯಿ ಚಪ್ಪಲ್ ನಾವು ಅವು ಯಾರು ಹೊತ್ಕೊಂಡು ಹೋಗ್ಬಿಟ್ರು ಅಂತ ಹೇಳಿ ಯಾರು ಮನಸ್ಸನ್ನ ಏಕಾಗ್ರತೆಯಾಗಿ ನಿಲ್ಲಿಸುವಂತಹ ಶಕ್ತಿ ಸಾಮರ್ಥ್ಯ ಯಾವ್ದಕ್ಕಿದೆ ಅಂದ್ರೆ ಆಧ್ಯಾತ್ಮಕ್ಕಿದೆ ಅನ್ನುವಂಥದ್ದು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಕಣ್ಮುಚ್ಚಿ ಆರಂಭಿಸು ಅಂತರಂಗದ ಯಾತ್ರೆಯ ಅಂತ ಹೇಳ್ತಾರೆ. ನಾವು ಕಣ್ಮುಚ್ಚಿ ಭಗವಂತನ ನಾಮಸ್ಮರಣೆ ಮಾಡ್ಬೇಕಾದ್ರೆ ಎಲ್ಲಿಗೆ ಯಾತ್ರೆಯನ್ನ ಮಾಡ್ಬೇಕಪ್ಪ ಅಂದ್ರೆ ಶಿವನ ಸನ್ನಿಧಾನಕ್ಕೆ ಯಾತ್ರೆಯನ್ನ ಮಾಡ್ಬೇಕು. ನಮ್ಗೆ ಮೋಕ್ಷ ಸಿಗ್ಬೇಕು, ಮೋಕ್ಷದ ಮಾರ್ಗ ಸಿಗ್ಬೇಕು ಅಂದ್ರೆ ಶಿವನ ಸನ್ನಿಧಾನದಲ್ಲಿ ಯಾವಾಗ್ಲೂ ಸಹಿತ ಶಿವ ಸ್ವರೂಪರಾಗಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ಧರ್ಮದ ಸಂಘ, ಧರ್ಮದ ಬಹಳ ವರ್ಷಗಳಿಂದ ಈ ಧರ್ಮಸ್ಥಳದಿಂದ ಈ ಕಾರ್ಯವನ್ನ ನಿರಂತರವಾಗಿ ಸತ್ಯನಾರಾಯಣ ಪೂಜೆಯನ್ನ, ಎಂತ ಒಳ್ಳೊಳ್ಳೆ ಕಾರ್ಯಗಳನ್ನ ನಮ್ಮ ಮಠದಲ್ಲೂ ಸಹಿತ ಹೇಳಿದ್ರಲ್ಲ, ಮಧ್ಯವರ್ತಿನಿ ಶಿಬಿರ ಅಂತೇಳಿ ನಮ್ಮ ಮಠದಲ್ಲಿ 2 ಸಲ ಮಾಡಿದ್ರು. ಎಷ್ಟು ಅಂದ್ರೆ ಬರ್ಬೇಕಾದ್ರೆ ಹಾರಾಡ್ತಿರ್ತಾರೆ, ಅವ್ರು ಉಪಾಯ ಮಾಡಿ ಕರ್ಕೊಂಡ್ ಬಂದಿರ್ತಾರೆ ಅವ್ರ ಸಂಬಂಧಿಕರು. ಗೇಟ್ ಹಾಕಿದ್ಮೇಲೆ ಮತ್ತವ್ರ ಹಾರಾಟ ನೋಡ್ಬೇಕು. ಸಂಜೆ ಆದ ತಕ್ಷಣನೇ ಹಾರಾಟ, ಕೂಗಾಟ, ಅವ್ರನ್ನೆಲ್ಲರನ್ನು ಧರ್ಮಸ್ಥಳದ ಮಂಜುನಾಥ ಸಮಾಧಾನ ಮಾಡಿ ಲಾಸ್ಟಿಗೆ ಅವರು ಧರ್ಮಸ್ಥಳದ ಮಂಜುನಾಥ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡ್ಬೇಕಾದ್ರೆ ಎಲ್ಲರಲ್ಲೂ ಸಹಿತ ಇಷ್ಟು ವರ್ಷದ ಬದುಕು ನಮ್ಮದು ವ್ಯರ್ಥವಾಗಿತ್ತು, ಇಲ್ಲಿಂದ ಬದುಕು ನಮ್ಮದೆಲ್ಲದು ಬೆಳಕಾಯ್ತು ಅಂತ ಹೇಳಿ ಕಣ್ಣೀರಾಕಿ ಹೋಗ್ತಾರಲ್ಲ, ಅದು ಶ್ರೇಷ್ಠವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಅಂತಹ ಒಳ್ಳೆಯ ಕಾರ್ಯಕ್ರಮವನ್ನ ಧರ್ಮಸ್ಥಳದವರು ಮಾಡ್ತಾ ಇದ್ರು. ಮತ್ತೆ ಕೆರೆ ಕಟ್ಟೆಗಳನ್ನ ಕಟ್ಟುವಂತ ಮತ್ತೆ ಹೇಳ್ತಾ ಇದ್ರು ಶಿವಾನಂದ ಏನಪ್ಪಾ ಅಂತಂದ್ರೆ ಎಲ್ಲರ ಅಕೌಂಟ್ ಅಲ್ಲಿ ಅವಾಗಿನ ಕಾಲದಲ್ಲಿ ಅಕೌಂಟೇ ಮಾಡಕ್ ಗೊತ್ತಿರ್ಲಿಲ್ಲ. ಇವತ್ತು ಎಲ್ಲರ ಅಕೌಂಟ್ ಅಲ್ಲಿ ದುಡ್ಡಿದೆ, ಎಲ್ಲರ ಅಕೌಂಟ್ ಅಲ್ಲಿ ಫೋನ್ ಪೇ ಇದೆ. ಅದಕ್ಕೆ ಎಲ್ಲರೂ ನಾವು ಮಾತೆ ಹೇಳ್ತಾ ಇದ್ರು, ಎಲ್ಲರ ಫೋನ್ ಪೇ ಇದೆ, ಎಲ್ಲರೂ ಬದುಕಿನಲ್ಲಿ ಭದ್ರವಾಗ್ತಾ ಇದ್ದಾರೆ, ನೆಲೆ ನಿಲ್ತಾ ಇದ್ದಾರೆ. ಹೆಣ್ಮಕ್ಳು ಒಂದು ಶಕ್ತಿಯಾಗಿ ಬೆಳೆಯುವುದಕ್ಕೆ ಸಹಕಾರವಾಗಿ ನಿಂತಿರುವುದು ಯಾವ್ದಪ್ಪ ಅಂದ್ರೆ ಧರ್ಮಸ್ಥಳದ ಸ್ವಸಹಾಯ ಸಂಘ ಅಂತ ಹೇಳಿದ್ರು. ಯಾಕೆಂದ್ರೆ ನಾನು ಹೇಳ್ತಾ ಇದ್ದೆ, ಈ ಧರ್ಮಸ್ಥಳದ ಸ್ವಸಹಾಯ ಸಂಘದಲ್ಲೂ 12 ಜನ ಇರ್ತಾರೆ ಅಲ್ಲ, 12 ಜನ ಅಲ್ಲ, 12 ಜನ ಇರ್ತಾರೆ. ಅದ್ರಲ್ಲಿ ಒಬ್ರು ನಿಮ್ಗೆ ಸಾಲ ಕೊಡ್ಲಿಲ್ಲ, ದುಡ್ಡು ಕಟ್ಲಿಲ್ಲ, ಕಟ್ಟಿಸ್ಕೊಂಡ್ರೆ ಅಂದ್ರೆ ನೀವ್ ಏನ್ ಮಾಡ್ತೀರಾ ಅಂತ ಕೇಳಿ, ಇಲ್ಲ ಮಂಜುನಾಥ ಸ್ವಾಮಿ ಹೇಳ್ಬಿಟ್ಟು ಅದು ಕೇಳಿದ್ರು ಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ನಾವೇನು 11 ಜನ ಇರ್ತೀವಲ್ಲ, ಅವ್ರ ಮನೆಗೆ ವಾರಕ್ಕೆ 4 ಸಲ ಟೀ ಕುಡಿಯಕ್ ಹೋಗ್ತೀವಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ.
ಆ ಯಮ್ಮ ಸಾಲ ತಗೊಂಡಿದ್ದು ಟೀ ಮಾಡಿ ಸಾಕಾಗಿ ದುಡ್ಡು ಕಟ್ಟಬೇಕು. ಅದಕ್ಕೆ ನಾವು ಟೀ ಕುಡಿಯಕ್ಕೆ ಹೋಗ್ತೀವಿ, ಸುಮ್ಮನೆ ತಮಾಷೆಗೆ. ಅಂದ್ರೆ ಅಷ್ಟು ಬದ್ಧತೆಯಿಂದ ಕಟ್ಟಿಸುವಂತಹ ಕೆಲಸವನ್ನ ಸ್ವಸಹಾಯ ಸಂಘದ ಮಾತೆಯರೆಲ್ಲರೂ ಮಾಡ್ತಾರೆ. ಯಾಕೆಂದ್ರೆ ಒಬ್ಬರ ಒಂದು ಪುಟ್ಟಿಯಲ್ಲಿ ಒಂದು ಹಣ್ಣು ಕೆಟ್ಟದು ಅಂತಂದ್ರೆ ಇಡೀ ಪುಟ್ಟಿಯನ್ನೇ ಕೆಡಿಸುವಂತಹ ಕೆಲಸ ಆಗುತ್ತೆ. ಹಂಗೆ ಈ ಸಂಘದಲ್ಲಿ ಒಬ್ರು ಹೆಣ್ಣು ಮಕ್ಳು ಏನಾರ ಕಟ್ಟಲಿಲ್ಲ ಅಂತಂದ್ರೆ ಈ ಧರ್ಮಸ್ಥಳದವರು ನಿರ್ದೇಶಕರು ಏನ್ ಮಾಡ್ತಾರೆ, ಈ ಸಂಘದ ಸರಿ ಇಲ್ಲಪ್ಪ ವಿಸರ್ಜನೆ ಮಾಡ್ರಿ ಅಂತ ಹೇಳಿ. ಅದಕ್ಕೆ ನೀವೆಲ್ಲರೂ 11 ಜನ ಇದ್ರ ಕಟ್ಬೇಡ, ಹಂಗ್ ಮಾಡ್ಬೇಡವ, ಕ್ಲೀನ ಕಟ್ಕೊಂಡು ಹೋಗು ಅಂತ ಹೇಳಿ ಆತ್ಮವಿಶ್ವಾಸವನ್ನ ತುಂಬುವಂತ ಕೆಲಸ, ಕಟ್ಟಿ ಮತ್ತೆ ಕೆಲಸವನ್ನ ಮಾಡುವಂತ ಕೆಲಸ ಯಾರು ಮಾಡ್ತಾರಪ್ಪ ಅಂದ್ರೆ ನೀವೆಲ್ಲ ಧರ್ಮಸ್ಥಳದ ಮಾತೆಯವರು ಮಾಡ್ತೀರ. ಅದಕ್ಕೆ ಎಲ್ಲಿ ಆತ್ಮವಿಶ್ವಾಸವಿರೋದಿಲ್ಲೋ, ಎಲ್ಲಿ ಮನಸ್ಸಿಗೆ ಖಿನ್ನತೆಗೆ ಒಳಗಾಗಿರ್ತಿರೋ, ಎಲ್ಲಿ ಬದುಕನ್ನ ನಾಶವಾಗಿ ಮಾಡ್ಕೊಳ್ಬೇಕು ಅನ್ನುವಂತ ಹೋಗ್ತಿರ್ತಿರೋ ಅಂತವರಿಗೆ ಆತ್ಮವಿಶ್ವಾಸವನ್ನ ತುಂಬುವಂತ ಕೆಲಸ ಯಾವ್ದಾರ ಸಂಸ್ಥೆ ನಿರಂತರವಾಗಿ ಮಾಡ್ಕೊಳ್ತಾ ಬರ್ತಿದೆ ಅಂದ್ರೆ ಅದು ಧರ್ಮಸ್ಥಳ ಸ್ವಸಹಾಯ ಸಂಘ ಅಂತ ಹೇಳಿ ಬಹಳ ತುಂಬಾ ಚೆನ್ನಾಗಿ ಎಲ್ಲರನ್ನ ಕೆರೆಗಟ್ಟೆಗಳಿಗೆ ನಮ್ಮ ಮಠಕ್ಕೂ ಸಹಿತ ಅನುದಾನವನ್ನ ಕೊಟ್ಟಿದೆ. ದೇವಸ್ಥಾನಗಳಿಗೆ ಕಟ್ಟುವಂತದ್ದು ಎಷ್ಟು ನಮ್ಮ ಯೋಜನಾಧಿಕಾರಿಗಳು ಎಲ್ಲರಿಗೂ ಚಪ್ಪಾಳೆ ಹೊಡಿಸಿದ್ರು. ಯಾಕಪ್ಪ ಅಂದ್ರೆ ನೀವೆಲ್ಲರೂ ಸಹಿತ ಧರ್ಮಸ್ಥಳದ ಸ್ವಸಹಾಯ ಸಂಘದ ಸದಸ್ಯರು ಅಂತ ಹೇಳಿ ಪ್ರೂಫನ್ನ ಮಾಡಿದ್ರಿ ಎನ್ನುವಂತ. ಯಾಕೆ ಅಂದ್ರೆ ಈ ಮಾರ್ಗವನ್ನ ಕಲಿಸುವಂಥದ್ದು ಸ್ವಚ್ಛತೆ, ಸಿದ್ಧತೆ, ಬದ್ಧತೆಯನ್ನ ಕಲಿಸುವಂತಹ ಸಂಸ್ಥೆ ಅದೇ ಧರ್ಮಸ್ಥಳದ ಸ್ವಸಹಾಯ ಸಂಘ ಅಂತ ಹೇಳಿದ್ರೆ ತಪ್ಪಾಗಿದೆ. ಎಷ್ಟು ಬಹಳ ಅಂದವಾಗಿ ನಮ್ಮ ಶೆಟ್ಟಿಕೆರೆ ಗ್ರಾಮದಲ್ಲಿ ಮತ್ತೆ ಸುತ್ತಮುತ್ತ ಎಲ್ಲ ಗ್ರಾಮದಲ್ಲಿ ಎಷ್ಟು ಬೇರೆ ಬೇರೆ ಇಷ್ಟು ಜನ ಸೇರಿಸ್ಬೇಕು, ಅದು ಮಧ್ಯಾಹ್ನ 1 ಗಂಟೆ 2 ಗಂಟೆ ಜನ ಸೇರಿಸ್ಬೇಕು, ಬಹಳ ಸಾಹಸ ಮಾಡ್ಬೇಕು. ಆದ್ರೆ ಈ ಊರಲ್ಲಿ ಸುತ್ತಮುತ್ತ ಊರಲ್ಲಿ ಎಲ್ಲರೂ ಸಹಿತ ಭಕ್ತಿಯಿಂದ ಬಂದಿರುವಂತದ್ದು, ಯಾರು ಬಲವಂತದಿಂದ ಬಂದಿಲ್ಲ. ಅಲ್ಲಿ ಚೋರಡಿ ಗ್ರಾಮದಿಂದ ಒಳ ತಕ್ಷಣನೇ ಅಲ್ಲಿಂದಲೇ ಎಲ್ಲ ಕಂಬಗಳಿಗೆ ಎಲ್ಲರಿಗೂ ಬಾಳೆ ಕಂಬಗಳನ್ನ ಕಟ್ಟಿ ಬಹಳ ಸೊಗಸಾಗಿ ಭಕ್ತಿಯಿಂದ ಸ್ವಾಗತ ಮಾಡಿಕೊಂಡಿರುವಂತಹ ಕಾರ್ಯಕ್ರಮ, ಭಕ್ತಿಯ ಕಾರ್ಯಕ್ರಮ ಯಾವ್ದಪ್ಪ ಅಂದ್ರೆ ಇದು ಸಾಮೂಹಿಕ ಲಕ್ಷ ಬಿಲ್ವಾರ್ಚನೆಯ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಹಾಗೆ ಅಂತಹ ಬಿಲ್ವಾರ್ಚನೆಯ ಕಾರ್ಯಕ್ರಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಬಹಳ ಇದು ಶ್ರಮ ಅನ್ನುವಂಥದ್ದು 1 ದಿವಸ ಕಾರ್ಯಕ್ರಮ ಅಷ್ಟೇ, ಆದ್ರೆ ಇದರಿಂದ ಎಷ್ಟು ಶ್ರಮ ಇದೆ ಅಂತ ಹೇಳಿ ದುಡಿದವರಿಗೆ ಗೊತ್ತು. ಅದಕ್ಕೆ ಒಂದ್ ಕಡೆಗೆ ಹೇಳ್ತಾರೆ, ನೊಂದ ನೋವು ನೊಯ್ಯದವರೆಂತ ಬಲ್ಲರು ಅಂತೇಳಿ. ಬಹಳ ಕಾರ್ಯಕ್ರಮ ಬಹಳಷ್ಟು ಜನ ಮಾತಾಡ್ತಾರೆ, ಧರ್ಮಸ್ಥಳದಿಂದ 40,000 ಬಂದಿದೆ, ಅವರು ದಾನಿಗಳು ಕೊಟ್ಟು ಆರಾಮ್ಸೆ ಕಾರ್ಯಕ್ರಮವನ್ನು ಮಾಡ್ಬೋದು. ಆದ್ರೆ ಎಲ್ಲವನ್ನ ಸೇರ್ಸೋದಿದೆಯಲ್ಲ, ಎಲ್ಲರನ್ನ ಭಕ್ತಿಯಿಂದ ಮಾಡೋದಿದೆಯಲ್ಲ, ಮತ್ತೆ ನಮ್ಮ ಭಟ್ರು ಎಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ವಿದ್ವಾಂಸರು ಮತ್ತೆ ಬಹಳ ಅರ್ಥಗರ್ಭಿತವಾಗಿ ಒಂದು ದೇವಸ್ಥಾನವನ್ನ ಕಟ್ಟಬೇಕು ಅನ್ನುವಂಥದ್ದು ಎಷ್ಟು ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ, ಅವರು ಅಂತವ್ರು ಡೇಟ್ ಅನ್ನ ಸಿಗುವುದೇ ಕಷ್ಟ, ಅಂತವ್ರು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂದ್ರೆ ಅದು ನೀವೆಲ್ಲರೂ ಪಡೆದಂತಹ
ಪುಣ್ಯದ ಫಲ ಅಂತ ಹೇಳಿದ್ರೆ ತಪ್ಪಾಗಲಿಲ್ಲ. ಯಾಕೆಂದ್ರೆ ಅಷ್ಟು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮತ್ತೆ ಕಮಿಟಿಯವರು ಸದಸ್ಯರು ಮತ್ತೆ ಎಲ್ಲರೂ ಒಂದ್ಸಲಿ ನಾನು ಬೆಂಗಳೂರಲ್ಲಿ ಇದ್ದೆ. ಬೆಂಗಳೂರು ಕಾರ್ಯಕ್ರಮದ ಮನೆ ಪೂಜೆ ನಿಮಿತ್ತ ಹೋಗಿದ್ದೆ. ಅವಾಗ ಎಲ್ಲರೂ ಫೋನ್ ಮಾಡಿದ್ರು, ನಾವು ನಿಮ್ಮ ಮಠಕ್ಕೆ ಪತ್ರಿಕೆ ಕೊಡಕ್ಕೆ ಬರ್ತೀವಿ ಅಂತ ಹೇಳಿ. ಇಲ್ಲ, ನಾನು ಬರೋದು 26 ನಂತರ ಬರ್ತೇನೆ, ಅದಕ್ಕೆ ಬೇಡ ಅಂತ ಹೇಳಿದ್ರು. ನೀವಂತೂ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಲ್ಲ, ಧರ್ಮದ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾನು ಖಂಡಿತವಾಗೂ ಬರ್ತೇನೆ ಅನ್ನುವಂಥದ್ದನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಬಹಳ ಖುಷಿ ಸಂತೋಷದಿಂದ ಬಂದಿರುವಂತದ್ದು ಅಂತ ಹೇಳ್ತಾ, ಮತ್ತೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ಮಾಡಿದ್ದೀರಿ. ಮತ್ತೆ ಎಲ್ಲ ಉಪನ್ಯಾಸಕರು ಮತ್ತೆ ನಮ್ಮ ನಿರ್ದೇಶಕರು ಮತ್ತೆ ನಮ್ಮ ಉಲ್ಲಾಸ್ ಅವರು ಮತ್ತೆ ಈ ಕಾರ್ಯಕ್ರಮ ಎಲ್ಲರೂ ವ್ಯವಸ್ಥಿತವಾಗಿ ಕಮಿಟಿಯವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಹೇಳಿದ್ರಲ್ಲ ಶೇಖರು, ಮೊದಲಿಗೆ ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ಮೊದಲಿಗೆ ಸಣ್ಣ ಸ್ವಾಗತ ಮಾಡ್ಬೇಕಾದ್ರೆ ಕಿಲ್ಸಿಲೆಲ್ಲ ಪುಡಿಯಾಗಿ ಹೋಗಿದ್ದು. ಯಾಕೆಂದ್ರೆ ಅಷ್ಟು ಹೆದರಿಕೆ ಇತ್ತು. ಆದ್ರೆ ಇಲ್ಲಿ ಧರ್ಮಸ್ಥಳದ ಸ್ವಸಹಾಯ ಸಂಘ ಅಂದ್ರೆ ಎಲ್ಲರಿಗೂ ಬರೆಯುವುದನ್ನ ಕಲಿಸ್ತು, ಸೈನ್ ಹಾಕುವುದನ್ನ ಕಲಿಸ್ತು, ಎಲ್ಲರಿಗೂ ಮನೆ ಕಟ್ಟುವುದನ್ನ ಕಲಿಸ್ತು. ಮನೆ ಕಟ್ಟಿದ ಮೇಲೆ ಆ ಕಟ್ಟಿದ ಗೂಡಿನಲ್ಲಿ ಎಷ್ಟು ಚಂದವಾಗಿ ಇರಬೇಕು ಅನ್ನುವಂಥದ್ದನ್ನ ಕಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಅಷ್ಟು ಆತ್ಮವಿಶ್ವಾಸ. ಇವತ್ತು ಮನುಷ್ಯನ ಬದುಕಿಗೆ ಮನೆ ಸುಟ್ಟೋಯ್ತು, ಆದ್ರೆ ಕತೆ ಹೇಳಿದ್ರಲ್ಲ, ಮನೆ ಸುಟ್ಟೋದು, ಆದ್ರೆ ಮನಸ್ಸನ್ನ ಯಾವತ್ತೂ ಸುಟ್ಕೊಳ್ಬೇಡಿ. ಯಾಕೆ ಮನಸ್ಸು ಸುಟ್ಕೊಂಡ್ರೆ ಆತ್ಮವಿಶ್ವಾಸವನ್ನ ಕಳ್ಕೊಂಡ್ರೆ ಬದುಕಿನಲ್ಲಿ ಮೇಲ್ ಬರುವುದು ಬಹಳ ಕಷ್ಟ. ಕಟ್ಟಿಯಿಂದ ಬಡತನಗಾಗಿ ಹುಟ್ಟುವುದು ಮುಖ್ಯವಲ್ಲ. ಸಾಯ್ಬೇಕಾದ್ರೆ ಬಡತನದಿಂದ ಸಾಯೋದಿದೆಯಲ್ಲ, ಅದಕ್ಕಿಂತ ದರಿದ್ರತನ ಯಾವುದೂ ಇಲ್ಲ ಅನ್ನುವಂಥದ್ದು. ಯಾವಾಗ್ಲೂ ಸಹಿತ ಶರಣರಾಗ್ಲಿ, ಸಂತರಾಗ್ಲಿ, ಮಹಾತ್ಮರಾಗ್ಲಿ ಯಾವಾಗ್ಲೂ ಸಹಿತ ಕ್ರಿಯಾಶೀಲತೆಗೆ ಮಹತ್ವವನ್ನ ಕೊಟ್ಟರು. ನಾವೆಲ್ಲರೂ ಸಹಿತ ಕಾಯಕ ಜೀವಿಗಳನ್ನಾಗ್ಬೇಕು. ಏ ಬಿಡು ಅಂತ ಹೇಳಿ ನಮ್ಮ ಕೆಲಸ ನಾವು ಮಾಡ್ಕೊಂಡಿಲ್ಲ ಅಂದ್ರೆ ನಾವೇ ಅವನತಿಗೆ ಕಾರಣವಾಗ್ತೇವೆ. ನೋಡ್ರಿ, ಇವತ್ತು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ. ಅಲ್ಲಿ ಹಿಂದೂಗಳ ಸಂಹಾರ ನಡೀತಾ ಇದೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಧರ್ಮಗಳ ಜಾಗೃತಿ ಕಡಿಮೆ ಇದೆ, ಮತ್ತೆ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ ಅಲ್ಲಿ. ಅದಕ್ಕೋಸ್ಕರ ಅಲ್ಲಿ ಬೇರೆ ಧರ್ಮದವರು ನಮ್ಮ ಹಿಂದೂಗಳ ಯುವಕರನ್ನ ಕೊಲೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಭಾರತಕ್ಕೆ ಬರೋದೇನು ತಡ ಇಲ್ಲ, ಮತ್ತೆ ಕರ್ನಾಟಕ ನಮ್ಮ ಊರಿಗೆ ಶೆಟ್ಟಿ ಗ್ರಾಮಕ್ಕೆ ಬರೋದು ತಡ ಇಲ್ಲ. ಆ ಬರಬಾರ್ದು ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಹಿತ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸುವಂತಹ ಕಾರ್ಯವನ್ನ ಮಾಡ್ಬೇಕು. ಹಾಗೆ ಅಂದ್ರೆ ಈ ದೇವಸ್ಥಾನ ಗಂಗಾದೇಶ್ವರ ದೇವಸ್ಥಾನ ಅಂತ ಹೇಳಿದ್ರೆ ಪ್ರತಿನಿತ್ಯ ಮಕ್ಕಳನ್ನ ಶಾಲೆ ಕಳಿಸುವಂತ ಮಕ್ಕಳಿಗೆ ಹೆಂಗೆ ಶಾಲೆ ಕಳಿಸ್ತಿರೋ ಹಂಗೆ ಸ್ನಾನ ಆದ ತಕ್ಷಣ ದೇವಸ್ಥಾನಕ್ಕೆ ಮಕ್ಕಳು ಬರುವನ್ನ ಕಳಿಸ್ಬೇಕು, ಪೂಜೆ ಪುನಸ್ಕಾರಗಳನ್ನ ಕಳಿಸ್ಬೇಕು, ಮತ್ತೆ ಸಂಸ್ಕೃತಿ ಶ್ಲೋಕಗಳನ್ನ, ವಚನಗಳನ್ನ, ದಾಸರ ಪದಗಳನ್ನ ಎಲ್ಲವನ್ನ ಕಲಿಸುವಂತಹ ಮಕ್ಕಳನ್ನ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸಿದ್ರೆ ಯಾವತ್ತೂ ಸಹಿತ ಮಕ್ಕಳು ತೊಂದರೆ ಆಗಕ್ಕೆ ಸಾಧ್ಯವಿಲ್ಲ. ನಾವು ಹೇಳಿದ್ರು ಶೆಟ್ರು, ಇವತ್ತು ಮಕ್ಕಳು ಹೆಣ್ಮಕ್ಳನ್ನ ಇವತ್ತು ಫೋನ್ ಕೊಟ್ಟ ತಕ್ಷಣನೇ ಬದಲಾಗ್ತದೆ ಅಂತ ಹೇಳಿದ್ರು. ನಾವು ಯಾವ್ದೋ ಒಂದು ಊರಲ್ಲಿ ಇನ್ನೂ 18 ವರ್ಷ ಆಗಿ ಬೇರೆ ಹುಡುಗರು ಕರ್ಕೊಂಡು ಹೋಗೇ ಬಿಟ್ಟು ಅವ್ರ ಅಪ್ಪ ಅಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಫೋನ್ ಮಾಡಿದ್ರು, ಬಂದಿದ್ದೀನಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ರಿ ಎಲ್ಲ ಮಾಹಿತಿ ಕೊಟ್ಟ ಮೇಲೆ ಅವರು ಸೌಲಭ್ಯದಲ್ಲಿ ಮದುವೆಗೆ ಬಂದ್ಮೇಲೆ 18 ವರ್ಷ ಮಗಳನ್ನ ಓದಿಸಿ ಬೆಳೆಸಿ ಎಲ್ಲ ಇದು ಮಾಡಿದ್ರೆ ಲಾಸ್ಟಿಗೆ ಬಾರಮ್ಮ ನಿಮ್ ಮನೆಗೆ ಅಂದ್ರೆ ನಾನು ಬರೋಲ್ಲ, ಇವ್ರ ಜೊತೆಗೆ ಹೋಗ್ತೀನಿ ಅಂತ ಹೇಳಿ. ಯಾಕೆಂದ್ರೆ ಇದು ಸಂಸ್ಕಾರದ ಕೊರತೆ. ನಾವು ಫೋನ್ ಅನ್ನ ಕೊಡ್ತೀವಿ, ಮಕ್ಕಳಲ್ಲಿ ಜಾಗೃತಿಯನ್ನ ಏನ್ ನೋಡ್ತೇವೆ ಅನ್ನುವಂಥದ್ದನ್ನ ಬಿಡ್ತೇವೆ. ಬಿಡೋ ನಮಗೆ ಬರಲ್ಲ ಅಂತ ಹೇಳಿ ಗಂಟೆ ಫೋನಾಗ ಏನಾದ್ರು ನೋಡ್ಕೊಂಡು ಫೋನಾಗ ಏನಾದ್ರು ಮಾತಾಡ್ಕೊಂಡು ಬದುಕನ್ನ ನಾಶ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಆಗ್ಬಾರ್ದು ಅಂದ್ರೆ ನಾವು ಚಿಕ್ಕವರಿದ್ದಾಗಲೇ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸುವಂತ ಕೆಲಸವನ್ನ ಮಾಡಿ ನಮ್ಮ ಸಂಸ್ಕಾರವನ್ನ ಬೆಳೆಸೋಣ ಅನ್ನುವಂಥದ್ದನ್ನ ಹೇಳ್ತಾ ಬಹಳ ಹೊತ್ತಾಗಿದೆ. ಎಲ್ಲರಿಗೂ ಪ್ರಸಾದದ ಇದಾಗಿದೆ. ಎಲ್ಲರೂ ನಮ್ಮ ಮುಂಚಿಂದ ಎಲ್ಲ ಪೂಜೆ ಮಾಡಿದ್ರು ಪ್ರಸಾದ ಮಾಡ್ತಲೇ ಬಂದಿದ್ದಾರೆ. ಚೇರ್ಮನ್ ಕುಂತಾರಂತೂ ತಿಂಡಿ ತಿಂದು ಬಂದರೆ ತೊಂದರೆ ಇಲ್ಲ. ಈ ಕೆಳ ಕುಂತರಿಗೆ ಪ್ರಸಾದದ ಇದಿಲ್ಲ.
ಪೂಜೆಯಲ್ಲಿ ಕುಂತವರಿಗೆ ಪ್ರಸಾದ ಇದಿಲ್ಲ, ಅವರಿಗೆ ಫಸ್ಟ್ ಆದ್ಯತೆಯನ್ನು ಕೊಟ್ಟು ಆಮೇಲೆ ಚೇರ ಕುಂತವ್ರಿಗೆ ಸೆಕೆಂಡ್ ಆದ್ಯತೆಯನ್ನು ತೆಗೆದುಕೊಂಡು ಪ್ರಸಾದ ತಗೊಂಡ. ಹಂಗೆ ಎಲ್ಲರಿಗೂ ಬಹಳ ತುಂಬಾ ಅಚ್ಚುಕಟ್ಟಾಗಿ ಉಲ್ಲಾಸ ಮತ್ತೆ ಎಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮಕ್ಕೆ ಕರೆದು ಈ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತೆ ಎಲ್ಲರೂ ಸಹಿತ ಶಿಕಾರಿಪುರಕ್ಕೆ ಬಂದ್ರೆ ನಮ್ಮ ಮಠಕ್ಕೆ ಬರ್ರಿ ಅನ್ನುವಂಥದ್ದನ್ನ ಹೇಳ್ತಾ ಮಠದ ಸಂಪರ್ಕವನ್ನ ಇಟ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳಿ ಎಲ್ಲರಿಗೂ ಭಗವಂತ ಮತ್ತೆ ನಾವಿಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೆ ಒಂದು ಸಂಕಲ್ಪ ಮಾಡಿ ನಮ್ಮ ಭಟ್ರು ಹೇಳಿದ್ರಲ್ಲ, ಸಂಕಲ್ಪ ಮಾಡ್ಕೊಳ್ಬೇಕಾದ್ರೆ ಒಂದು ಸಂಕಲ್ಪ ಹೇಳಿದ್ರು. ದೇವ್ರ ಸಂಕಲ್ಪ ಬಂತು, ನೀವೇನಾರ ಕೇಳಿದ್ರೆ ಕೊಡ್ತೀರಾ? ದೇವ್ರ ಸಂಕಲ್ಪ ಮಾಡ್ಬೇಕಾದ್ರೆ ಮನಸ್ಸಿನಾಗ ಬಂತು, ಕೊಡ್ತೀರಾ? ಎಲ್ಲ ನೀವೆಲ್ಲರೂ ಕೊಡ್ತೀರಾ? ಕೊಡುವುದಾದ್ರೆ ದೇವರ ಹತ್ತಿರ ನಿಮ್ಮೆಲ್ಲ ಕಷ್ಟಗಳನ್ನ ಕೊಡ್ರಿ, ಸುಖ ಮಾತ್ರ ನಿಮ್ಮ ಕಡೆಗಿರಲಿ ಎನ್ನುವಂತ ಆರೈಕೆ ಮಾತೆ ನಮ್ಮ ಮಾತು ಗ್ರಾಮ ಕರ್ತವ್ಯ ಸರ್. ಇದುವರೆಗೆ ದೇವರಿಗೆ ಎಲ್ಲ ಕಷ್ಟವನ್ನು ಕೊಟ್ಟು ಸುಖವನ್ನು ನಮಗೆ ನೀಡಿ ಎಂದು ಆಶೀರ್ವಚನ ನೀಡಿದಂಥ ಶ್ರೀಮಾನ್ ನಿರಂಜನ ಪ್ರಭು ಚನ್ನಬಸವ ಸ್ವಾಮೀಜಿ ಅವರ ಪಾದಾರ ವಿರುದ್ಧಕ್ಕೆ ಕೊಡಮಾಡುತ್ತಾ ಈಗ ಕೊನೆಯದಾಗಿ ವಂದನಾರ್ಪಣೆ ಕಾರ್ಯಕ್ರಮ ನಮ್ಮ ಸೇವಾ ಪ್ರತಿನಿಧಿಯಾದ ಕೃಷ್ಣಮೂರ್ತಿ ಅವರಿಂದ, ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ ಇರುತ್ತದೆ. ಹಾಗಾಗಿ ತಾವು ಊಟದ ವ್ಯವಸ್ಥೆಗೆ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ. ದಯಮಾಡಿ ಎಲ್ಲರೂ ಇಲ್ಲೇ ಕೊಟ್ಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಸರಿ, ಈ ಕಾರ್ಯಕ್ರಮದ ನಂತರ ಮಧ್ಯಾಹ್ನ ಊಟ ಮಾಡಿ ದಯವಿಟ್ಟು ಮತ್ತೆ ನೀವು ಕೆಲವರು ಬರಬೇಕು. ನಮ್ಮ ವಿದ್ವಾನ್ ಶಿವಾನಂದ ಭಟ್ರು ಶಿವ ಸತ್ಸಂಗ ಮಾಡ್ತಾರಂತೆ, ಬಹಳ ಒಳ್ಳೆ ಕಾರ್ಯಕ್ರಮ, ನಿಮ್ಗೆ ಸಿಗ್ಲಿಕ್ಕಿಲ್ಲ ಇದು. ಅದರಲ್ಲಿ ಅವರು ಕೆಲವರು ಪ್ರವಚನವನ್ನು ಕೂಡ ಮಾಡ್ತಾರೆ. ಶಿವ ಸತ್ಸಂಗ ಇವತ್ತಿನ ಶಿವ ಬಿಲ್ವಾರ್ಚನೆ ಏನಿದೆ ಅದಕ್ಕೆ ಪೂರಕವಾದಂತ ಒಂದು ಸತ್ಸಂಗ ಅದು. ಬಹಳಷ್ಟು, ಯಾಕಂತ ಹೇಳಿದ್ರೆ ಮನೆಯಲ್ಲಿ ಹೋಗಿ ಮಲಗ್ತೀರಿ ಸುಮ್ನೆ ಮಧ್ಯಾಹ್ನ ಒಂದು ಸುಸ್ತಾಯ್ತು ಅಂತ ಹೇಳ್ಕೊಂಡು, ಹಾಗಾಗಿ ಈ ಕಾರ್ಯಕ್ರಮ ಸಿಗುದಿಲ್ಲ. ಶಿವಾನಂದ ಭಟ್ರು, ವಿದ್ವಾನ್ ಶಿವಾನಂದ ಭಟ್ರು ಅವ್ರು ನಮ್ಗೆ ಸಿಗಲ್ಲ. ಅವ್ರಿಗೆ ಎಷ್ಟು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಆ ರೀತಿ ಯಾವಾಗ ನೋಡಿದ್ರು ಬೆಂಗಳೂರು ಇರ್ತಾರೆ, ಡೆಲ್ಲಿ ಇರ್ತಾರೆ, ಅಲ್ಲೆಲ್ಲ ಹೋಗ್ತಾ ಇರ್ತಾರೆ ಅವರು. ಹಾಗಾಗಿ ಇವತ್ತು ಏನಂತ ಹೇಳಿದ್ರೆ ಶಿವ ಸತ್ಸಂಗ ಅಂತ ಮಧ್ಯಾಹ್ನ ಮೇಲೆ ಊಟ ಆದ್ಮೇಲೆ ಮಾಡ್ತಾರೆ. ದಯವಿಟ್ಟು ಭಕ್ತಾದಿಗಳು ಆ ಶಿವ ಸತ್ಸಂಗದಲ್ಲಿ ಭಾಗವಹಿಸಿ. ಎಲ್ಲ ಭಕ್ತಾದಿಗಳಿಗೆ ನಮ್ಮ ಆತ್ಮೀಯ ನಮನಗಳು. ಪಾಂಪ್ಲೆಟ್ ಅಲ್ಲಿ ಧಾರ್ಮಿಕ ಪ್ರವಚನ ಅಂತ ಉಲ್ಲೇಖ ಆಗಿದೆ, ಆದ್ರೆ ಹೊಟ್ಟೆಯಲ್ಲಿ ತಾಳ, ಬಾಯಲ್ಲಿ ಆಕಳಿಕೆ ಎಲ್ಲ ಜೋರಾಗಿದೆ. ಹಾಗಾಗಿ ಇದನ್ನ ನಂತರವೇ ಮಾಡೋಣ ಅಂತ ಹೇಳಿದ್ದೀನಿ. ಅಂದ್ರೆ ಅರ್ಥ, ನಾನು ನಿಮಗೆ ಈಗ ಸಹಕರಿಸ್ತಾ ಇದ್ದೀನಿ, ನೀವು ಆಮೇಲೆ ಸಹಕರಿಸುವುದು ಮುಖ್ಯ. ಒಬ್ಬರನ್ನು ಮನೆಗೆ ಹೋಗಲಿದ್ದಾಗೆ ತಡೆ ಹಿಡಿಯುವುದು ನಿಮ್ಮದೇ ಕೆಲಸ. ಧರ್ಮಸ್ಥಳ ಮಂಜುನಾಥನ ಆಶೀರ್ವಾದ ಸಂಪೂರ್ಣ ಗುರುಗಳ ಆಶೀರ್ವಾದದ ಮೂಲಕ, ಆಶೀರ್ವಾದದ ಮೂಲಕ ಮತ್ತು ಶಿವ ಸತ್ಸಂಗದ ಮೂಲಕ ಮಾತ್ರ ಲಭ್ಯ. ಹಾಗಾಗಿ ದಯವಿಟ್ಟು ಎಲ್ಲರೂ ಉಪಸ್ಥಿತರಿರಬೇಕಾಗಿ ಆತ್ಮೀಯ ವಿನಂತಿ ಮಾಡಿಕೊಳ್ತೇವೆ.